ಹೌದು, ನಾವು ಈಗ ಒಂದು 2 ವರ್ಷದಿಂದ ಈ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಕಸದ ಸಮಸ್ಯೆ ಏನಂತಂದರೆ, ನರಸೀಪುರ ಮೇನ್ ರೋಡಿಂದ ಇಲ್ಲಿ ಉತ್ನಳ್ಳಿ ರಿಂಗ್ ರೋಡ್ವರೆಗೂ ದಿನ ಬೆಳಿಗ್ಗೆ ಜನಗಳು ವಾಕಿಂಗ್ ಮಾಡೋಕ್ಕೆ ಬರ್ತಾರೆ. ಸೊ ಆವಾಗ 2 ವರ್ಷದ ಹಿಂದೆ ಈ ಥರ ಸಮಸ್ಯೆ ಇರಲಿಲ್ಲ. ಈಗ ಸಮಸ್ಯೆ ಏನಾಗಿದೆ ಅಂತಂದರೆ, ಈ ಅಕ್ಕಪಕ್ಕದ ಲೇಔಟ್ಗಳಲ್ಲಿ ಮನೆಗಳು ಜಾಸ್ತಿ ಆಗಿರೋದ್ರಿಂದ ಜನಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವ್ರ ಮನೇಲಿರೋ ಕಸನ ತಂದು ಈ ಬೆಟ್ಟದ ರಸ್ತೆ ಬದಿಗಳಲ್ಲಿ ಕವರ್ ಕಟ್ಟಿ ಎಸ್ಬಿಟ್ಟು ಹೋಯ್ತಾ ಇದ್ದಾರೆ. ಆಮೇಲೆ ಈ ಹಾಸಿಗೆಗಳು, ಬೇಡದೇ ಇರೋ ಐಟಮ್ಗಳನ್ನೆಲ್ಲ ತಂದು ಈ ರಸ್ತೆ ಬದಿಲಿ ಯಾರು ಇಲ್ಲದೇ ಇರೋ ಟೈಮಲ್ಲಿ ಬಂದು ಡಂಪ್ ಮಾಡಿಬಿಟ್ಟು ಹೊಂಟೋಗೋದು. ಯಾವ್ಯಾವ ಏರಿಯಾದವ್ರು ಬರ್ತಾ ಇದ್ದಾರೆ ನೀವು ಕಂಡು? ಇಲ್ಲಿ ಮೋಸ್ಟ್ಲಿ ಅಲ್ಲಿ JSS ಲೇಔಟು ಅಲ್ಲಿ ಪಕ್ಕದಲ್ಲಿರೋದು, ಆಮೇಲೆ ಅಲ್ಲಿ IPS ಲೇಔಟು, ಅವರೆಲ್ಲ ದಿನಾ ಕೆಲಸಕ್ಕೆ ಇದೇ ರೋಡಿಂದ ಹೋಗೋದು. ಸೊ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ, ಕವರಲ್ಲಿ ಕಟ್ಕೊಂಡು ಬರ್ತಾರೆ ಅವ್ರ ಮನೆಗೆ ಕಸಗಳನ್ನ ತಗೊಂಡ್ಬಂದು ರೋಡ್ ಸೈಡ್ಲಿ ಎಸ್ಬಿಟ್ಟು ಹೋಯ್ತಾ ಇರ್ತಾರೆ. ಸೊ ಇದು ಸಮಸ್ಯೆ ಆಗಿದೆ. ಜನಗಳಲ್ಲಿ ಅರಿವು ಇಲ್ಲ ಕಸನ ಹೇಗೆ ವಿಲೇವಾರಿ ಮಾಡ್ಕೋಬೇಕು ಅನ್ನೋದನ್ನು. ಅದು ಇದರಿಂದ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಈ ಚಾಮುಂಡಿ ಬೆಟ್ಟದ ಅಕ್ಕಪಕ್ಕದ ಗ್ರಾಮಗಳು ಮತ್ತು ವಾಯು ವಿಹಾರಿಗಳು ಮತ್ತು ಇಲ್ಲಿ ಜನಗಳು ಮಾತ್ರ ಓಡಾಡಲ್ಲ, ರಾತ್ರಿ ಹೊತ್ತು ಪ್ರಾಣಿಗಳು ಓಡಾಡ್ತವೆ. ಈ ಮುಳ್ಳಂದಿ, ನವಿಲು, ಕೋತಿ, ಆಮೇಲೆ ಕಾಡಂದಿಗಳು ಎಲ್ಲ ಓಡಾಡ್ತವೆ. ಅವೆಲ್ಲ ಬಂದು ತಿನ್ನೋದು ಇದೆ ಕಸ. ಈ PDO ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹೇಳಿದ್ರು, ಜಾಗ ಇತ್ತಲ್ಲ ಇದು ಆಶ್ರಯ ಯೋಜನೆ ಮನೆಗಳದ್ದು, ಅದ್ರ ಜಾಗ ಇದು, ಸೊ ಅದಕ್ಕೆ ನಾವು ಖಾಲಿ ಇತ್ತಲ್ಲ ಅಂತ ಸುರಿತಾ ಇದ್ದೀವಿ ಅಂತ ಹೇಳ್ತಾರೆ. ಇದು ವಸತಿ ಪ್ರದೇಶ ಅಲ್ವಾ, ಏನಕ್ಕೆ ಸುರ್ತಾ ಇದ್ರೆ ಜನವಾಸ? ಅದೇ ಕೇಳಿದ್ರು, ನೀವು ಮಣ್ಣು ತುಂಬಿ ಇದನ್ನ ಮಟ್ಟ ಮಾಡಬೇಕು ಹೊರತು ಕಸ ತುಂಬಿ ಮಟ್ಟ ಮಾಡಬೇಕಲ್ಲ ಅಂದರೆ ಅವ್ರ ಹತ್ರ ಉತ್ತರ ಇಲ್ಲ.